ನಮಸ್ತೆ ಎಲ್ರಿಗೂ. ಬಾಲ್ಯದಂತೆ ಭವಿಷ್ಯ ಅಂತ ಒಂದು ಮಾತಿದೆ, ಹೌದಾ? ನಾನು ತುಂಬ ಸಲ ಎಲ್ಲರಿಗೂ ಹೇಳಿದ್ದೀನಿ, ನಾನು ನಮ್ಮ ಅಜ್ಜಿಯ ಮನೆಯಿಂದ ತುಂಬ ಪ್ರಭಾವಿತನಾಗಿದ್ದೇನೆ ಅಂತ. ಅಂದರೆ ನಮ್ಮ ತಾಯಿಯ ಮನೆಯ ಬೆಳವಣಿಗೆ ನನ್ನಲ್ಲಿತ್ತಲ್ಲ, ಅದರಿಂದ ತುಂಬ ಪ್ರಭಾವಿತನಾಗಿದ್ದೀನಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅದು ಯಾಕೆ ಹಾಗೆ ಹೇಳಬೇಕಾಗಿದೆ ಅಂದರೆ, ಅದು ಕೂಡು ಕುಟುಂಬ ಆಗಿತ್ತು. ಅತಿಥಿ ಅಭ್ಯಾಗತರು ಯಾವಾಗಲೂ, ಅಂದರೆ ಅತಿಥಿ ಅಭ್ಯಾಗತರು ಅಂತ ಯಾಕೆ ಹೇಳಿದೆ ಅಂದರೆ, ಕೆಲವು ಸಲ ಎಷ್ಟು ಅತಿಥಿಗಳ ಸಂಗಮ ಅಲ್ಲಿರ್ತಿತ್ತು ಅಂದರೆ, ಅತಿಥಿಗಳೇ ಆ ಮನೆಯನ್ನು ನಡೆಸಿ ಮನೆಯಲ್ಲಿರೋರೇ ಅತಿಥಿಗಳಾಗ್ಬಿಡ್ತಿದ್ರು. ಅಂದರೆ ಅಭ್ಯಾಗತರು ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ. ಅಭ್ಯಾಗತರು ಅಂದರೆ ಮನೆಯಲ್ಲಿರೋರು. ಆಮೇಲೆ ಅತಿಥಿಗಳು ಅಂದರೆ ನ ತಿಥಿ ಅಂತ, ಅಂದರೆ ದಿನಾಂಕವನ್ನು ತಿಳಿಸದೆ ತಟ್ ಅಂತ ಬರುವಂಥವ್ರನ್ನ ನಾವು ಅತಿಥಿ ಅಂತ ಹೇಳ್ಬೋದು. ಅದೆಲ್ಲ ಪದಗಳ ವಿಂಗಡಣೆಯಲ್ಲಿ ಗೊತ್ತಲ್ಲ ನಿಮಗೆ. ಅದಕ್ಕೆ ಅತಿಥಿ ಅಭ್ಯಾಗತರು ಅನ್ನೋದು ಬಂದಿದೆ. ಅಂದರೆ ಗೆಸ್ಟ್ ಆ್ಯಂಡ್ ಹೋಸ್ಟ್ ಅಂತ ಇಂಗ್ಲೀಷಲ್ಲಿ ಇದೆಯಲ್ಲ. ಗೆಸ್ಟ್ ಅಂದರೆ ಅತಿಥಿ, ಹೋಸ್ಟ್ ಅಂದರೆ ಅತಿಥೇಯ ಅಂತ. ಅಭ್ಯಾಗತರು, ಅತಿಥೇಯರು ಅಂತ ಎಲ್ಲ ವಿಷಯಗಳು ಸ್ಪಷ್ಟ ಆಯ್ತಲ್ಲ ಈಗ ಬಹಳ ಮುಖ್ಯವಾಗಿ ನಾನು ಯಾಕೆ ಈ ಮಾತಾಡಬೇಕಾಯ್ತಂದರೆ, ನಮ್ಮ ಅಜ್ಜಿ ಮನೆಯಲ್ಲಿ ಯಾವಾಗಲೂ ಅತಿಥಿಗಳು ತುಂಬಿರ್ತಿದ್ರು, ಹೌದಾ? ನನಗೆ ಆ ಸಂಭ್ರಮ ಕಲಕಲ ಇವತ್ತಿಗೂ ಕಣ್ಣು ಮುಂದೆ ಬರುತ್ತೆ. ಆ ಮಾವಿನ ಹಣ್ಣಿನ ಕಾಲ ಬಂದಾಗ, ಅಥವಾ ಏನಾದ್ರು ನವರಾತ್ರಿಗಳ ಕಾಲ ಬಂದಾಗ, ಹಬ್ಬದ ಸೀಸನ್ಗಳಲ್ಲಿ ಅದು ಏನು ಕಲಕಲ ಅಂತಿದ್ದಿದ್ದು ಮನೆ ಅಂತ ಹೇಳಿದ್ರೆ ನನಗೆ ಶಬ್ದಗಳಿಲ್ಲ ವರ್ಣಿಸೋದಕ್ಕೆ. ಜೇನುಗೂಡು ಅಂತ ಹೇಳ್ಬೋದೇನೋ, ಆ ಥರ ಇತ್ತು. ಆಗ ಈ ಫೋನ್ಗಳ ಭರಾಟೆ ಇರಲಿಲ್ಲ. ಅತಿಥಿಗಳು ಬಂದರೆ ವಿಶೇಷವಾಗಿ ಮನೆಯವರೆಲ್ಲ ತಮ್ಮ ಸಹಜ ಜೀವನದಿಂದ ವಿಮುಖ ಆಗ್ತಿರಲಿಲ್ಲ. ಆದರೂ ಅದೇನೋ ಸಂತೋಷ ಎಲ್ಲರ ಮುಖದಲ್ಲೋ, ಬನ್ನಿ ಬನ್ನಿ ತುಂಬ ದಿನ ಆಗಿತ್ತಲ್ಲ, ನೋಡಿರಲಿಲ್ಲ, ಮತ್ತೇನು ಸಮಾಚಾರ, ಕಾಲು ತೊಳ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಅವ್ರ ಪಾಡಿಗೆ ಅವರನ್ನು ಬಿಟ್ಟು ಎಲ್ಲ ಕೆಲಸಗಳಲ್ಲೂ ತೊಡಗಿಸ್ಕೊಳ್ತಿರೋ ಅಂಥ ಮಾವಂದರು ಮತ್ತು ಅತ್ತೆಯಂದರು ಎಲ್ಲ ಇದ್ದರು. ಹಾಗೆ ಅತಿ ಸಹಜವಾದ ಸ್ವಭಾವ. ಯಾಕಂದರೆ ವಿಪರೀತ ಉಪಚಾರದಿಂದ ಬಂದ ಅತಿಥಿಗಳಿಗೆ ಮುಜುಗರ ಆಗಬಾರ್ದಲ್ಲ ಅಂತ. ಅತಿಥಿಗಳಾದರೂ ಅಷ್ಟೇ ಸರಳ ಸ್ವಭಾವದವರಾಗಿದ್ದರು ಅವರು. ಆಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಗಳ ಮೇಲೆ ಮನೆಯ ಕೆಲಸದಲ್ಲಿ ಅವರೂ ತೊಡಗಿಬಿಡ್ತಿದ್ರು. ಎಲ್ಲ ಮನೆ ಕೆಲಸದಲ್ಲಿ ತೊಡಗಿಸ್ಕೊಂಡೆ, ಅದು ಹುಡುಗನೂ ಆಗಿರ್ಬೋದು ಹುಡುಗಿನೂ ಆಗಿರ್ಬೋದು, ಆ ಕೂಡು ಕುಟುಂಬ ಆಗಿರೋದ್ರಿಂದ ಕೈ ಜೋಡಿಸಿ ಕೆಲಸಗಳು ನಡೀತಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ತುಂಬ ಸಂತೋಷ ಅದನ್ನೆಲ್ಲ ಈಗ ವಿವರಿಸೋದಕ್ಕೆ. ಈಗ ಇವತ್ತಿನ ಕಾಲಕ್ಕೆ ಬರೋಣ. ಇವತ್ತಿನ ಕಾಲದಲ್ಲಿ ಫೋನ್ ಮಾಡಿ ಬನ್ನಿ ಅಂತ ಒಂದು ಮಾತು ಬರುತ್ತೆ. ಆ ಫೋನ್ ಮಾಡಿ ಬಂದಾಗ ಏನಾದರೂ ಆನಂದನೋ ಸಂತೋಷನೋ ಸಿಗುತ್ತಾ ಅಂತ ನೋಡಿ, ಖಂಡಿತ ಇಲ್ಲ. ಯಾಕಂದರೆ ಫೋನ್ ಮಾಡಿ ನಾವು ಇಂಥ ಸಮಯಕ್ಕೆ ಬರ್ತೀವಿ ಅಂತ ಹೇಳಿದ ಕೂಡಲೇ ಮನೆಯಲ್ಲಿ ಇರೋರೆಲ್ಲ ನಾಟಕೀಯ ಗೊಂಬೆಗಳಾಗಿ ವರ್ತಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಮನೆಗಳನ್ನೆಲ್ಲ ಚೆನ್ನಾಗಿ ಸಿದ್ಧಗೊಳಿಸಿಟ್ಟಿರ್ತಾರೆ. ಮೂಲೆ ಮುಡುಕುಗಳಲ್ಲೆಲ್ಲ ಇದ್ದ ವಸ್ತುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅದ್ರ ಮೇಲೊಂದು ಹೊದಿಕೆನೋ ಏನೋ ಹಾಕಿರ್ತಾರೆ ಅಲ್ವಾ. ಆಮೇಲೆ ಅಲ್ಲಲ್ಲೇ ಟ್ರಂಕು ಪಾತ್ರೆಗಳನ್ನೆಲ್ಲ ಮಂಚದ ಕೆಳಗೆ ಸರಿಸಿರ್ತಾರೆ. ಎಲ್ಲ ಗೊತ್ತಲ್ಲ ನಿಮಗೆ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುವಂಗೆ ಮಾಡಿರ್ತಾರೆ. ಇದು ಸಹಜತೆಯಿಂದ ಅಸಹಜತೆಗೆ ಹೋದಂಥ ಒಂದು ಅವಸ್ಥೆ ಆಗಲ್ವಾ. ನನಗೆ ಯಾವತ್ತೂ ಫೋನ್ ಮಾಡಿ ಹೋಗುವುದು ಇಷ್ಟನೇ ಆಗಿರಲಿಲ್ಲ. ನಾನು ಎಷ್ಟೋ ಹಳ್ಳಿಯ ಮನೆಯಲ್ಲಿ ಹುಡುಗರಿಗೆ ಪಾಠ ಮಾಡಿದ್ದೀನಿ. ತಂದೆ ತಾಯಿಗಳ ನಡುವೆ, ಅಜ್ಜ ಅಜ್ಜಿಯರ ನಡುವೆ ದೀಪದ ಬೆಳಕಲ್ಲಿ ರಾತ್ರಿ ಅವರ ಜೊತೆ ಗಂಜಿ ಊಟ ಮಾಡ್ತಾ ಚಾಪೆಯ ಮೇಲೆ ಸಗಣಿಯ ನೆಲದಲ್ಲಿ ಎಷ್ಟು ಸಹಜವಾಗಿದೆ ಅಂದರೆ, ಅಯ್ಯೋ ಮಾಸ್ಟ್ರು ಬಂದು ಪಾಠ ಮಾಡ್ತಿದ್ದಾರೆ ಅಂತ ಯಾರೂ ವೈಭವಯುತವಾಗಿ ವರ್ತಿಸ್ತಿರ್ಲಿಲ್ಲ, ನಾಟಕೀಯವಾಗಿ ವರ್ತಿಸ್ತಿರ್ಲಿಲ್ಲ. ಅಲ್ಲೇ ಒಲೆ ದಂಡೆ ಮೇಲೆ ಏನಪ್ಪ ಅಂದರೆ ಅಜ್ಜಿ ಹಪ್ಪಳಗಳನ್ನು ಇಡ್ತಿದ್ರು. ಆಮೇಲೆ ಅದೇ ಹೊಗೆ, ಅದೇ ಕುಚ್ಚಲಕ್ಕಿ ಗಂಜಿ, ಒಂದು ಸಾಂಬಾರು. ಆಮೇಲೆ ನೆಕ್ಸ್ಟು ಈ ಗಂಡಸರೆಲ್ಲ ಹೊರಗಡೆ ಜಗಲಿ ಮೇಲೆ ಮಾತಾಡ್ತಿರೋದು, ಕಷ್ಟ ಸುಖಗಳು, ದಿನಗಳ ಕೆಲಸ ಮುಗಿದ ಮೇಲೆ ಎಲ್ಲ ಅದೆಷ್ಟು ಸಹಜವಾಗಿತ್ತು ಅಂದರೆ ಅದೆಲ್ಲ ನನಗೆ ತುಂಬ ಅದ್ಭುತ ಅಂತ ಅನ್ನಿಸ್ತದೆ. ಯಾಕೆಂದರೆ ಕೃತಕವಾಗಿ ನಾವು ಫೋನ್ ಮಾಡಿ ಬಂದ್ವಿ ಅಂತ ನಾನು ಹೇಳಿದ್ನಲ್ಲ ಈಗ, ಆಗ ಕೃತಕ ಪರಿಸರ ಆಗಿಬಿಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಗ್ಯಾಬ್ರಿಯಲ್ ಒಕಾರ ಅಂತ ಒಬ್ಬ ಕವಿ ಒನ್ಸ್ ಅಪಾನ್ ಎ ಟೈಮ್ ಅಂತ ಬರೆದಿದ್ದಾನವನು.
ಒನ್ಸ್ ಅಪಾನ್ ಎ ಟೈಮ್ ಮೈ ಸನ್ ಅಂತ ಹೇಳಿ ಅವನು ಸ್ಟಾರ್ಟ್ ಮಾಡ್ತಾನೆ. ನಾನು ಸಹಜವಾದ ಮುಖವನ್ನು ಹೊಂದಿದ್ದೆ, ಆದರೆ ಒಂದಾನೊಂದು ಕಾಲದಲ್ಲಿ ನಾನು ಆ ಮುಖವಾಡಗಳನ್ನು ಧರಿಸೋದು ಕಲಿತೆ. ಆಫೀಸಿನ ಮುಖ, ಮನೆಯ ಮುಖ, ಗೆಳೆಯರ ಮುಂದಿನ ಮುಖ, ಪಾರ್ಟಿಯ ಮುಖ ಅಂತ ನನಗೆ ನನ್ನ ನಿಜವಾದ ಮುಖವೇ ಮರೆತು ಹೋಗಿದೆ. ಕನ್ನಡಿ ಮುಂದೆ ನಿಂತಾಗ ನನಗೆ ನಾನು ನಕ್ಕಾಗ ನನ್ನ ಹಲ್ಲಿನ ಜಾಗದಲ್ಲಿ 2 ವಿಷದ ಹಾವಿನ ಹಲ್ಲಿನ ಒಂದು ಗುರುತು ಕಾಣುತ್ತೆ ಅಂತ ಹೇಳುವಾಗ ಕವಿ ಎಷ್ಟು ಮನಸ್ಸಲ್ಲಿ ನೋವನ್ನು ಅನುಭವಿಸಿರ್ಬೋದು ಅಂತ ಯೋಚನೆ ಮಾಡಿ ಅಲ್ವಾ. ಮತ್ತು ಕವಿ ರವೀಂದ್ರನಾಥ್ ಟಾಗೋರ್ ಪ್ಲೇಥಿಂಗ್ಸ್ ಅನ್ನುವ ಒಂದು ಪದ್ಯದಲ್ಲೂ ಅವ್ರು ಹೇಳ್ತಾರೆ, ಮಗು ನಿರಾಳವಾಗಿ ಆಡ್ತಿರುತ್ತೆ ಆ ಅಂಗಳದಲ್ಲಿ. ಆ ಮಗುವನ್ನು ನೋಡಿ ಕವಿ ಹೊಟ್ಟೆ ಕಿಚ್ಚುಪಟ್ಟು ಹೇಳ್ತಾರೆ, ಅಯ್ಯೋ ಮಗು, ನಿನ್ನ ಹಾಗೆ ಕಲ್ಲು, ಗೋಲಿ, ಮರದ ಚೂರು ಇಟ್ಕೊಂಡು ನಾನು ಯಾಕೆ ಆಡೋಕ್ಕಾಗ್ತಿಲ್ಲ? ಬೆಳಗಿನ ಜಾವದಲ್ಲಿ ಮಣ್ಣಿನ ಧೂಳಲ್ಲಿ ನೀನು ಚೆನ್ನಾಗಿ ಆಡ್ತಿದ್ಯಾ ನಿಶಂಕೆಯಿಂದ, ನನಗೆ ಯಾಕೆ ಆಗ್ತಿಲ್ಲ ಇದು ಅಂತ ಹೇಳ್ತಾರೆ. ನಾನು ಹಣಕಾಸಿನ ಕೀರ್ತಿಯ ಬೆನ್ನು ಹತ್ತಿದ್ದೀನಿ ನನ್ನ ಜೀವನದಲ್ಲಿ, ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ, ನನ್ನ ಸಂತೋಷ ಹೋಗಿದೆ ಅಂತ ಹೇಳುವಾಗ ಅದೆಷ್ಟು ಕೃತಿಮತೆ ನೋಡಿ. ಫೋನ್ ಮಾಡಿ ಬಂದಾಗಲೂ ಕೂಡ ಇದೇ ಕೃತಮತೆ ಇರುತ್ತೆ, ಕೃತಕತೆ ಇರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಆದ್ದರಿಂದ ಫೋನ್ ಮಾಡಿ ಬನ್ನಿ ಅಂತ ಹೇಳುವುದು ತಪ್ಪು ಅಂತಲ್ಲ ನಾನು ಹೇಳೋದು. ಅವರವರ ಸಮಯವನ್ನು ಹೊಂದಿಸಿಕೊಂಡು, ಏನೋ ಅವರವರ ಜೀವನವನ್ನು ಹೊಂದಿಸಿಕೊಂಡು ನಮ್ಮನ್ನು ಬಳಸಿಕೊಂಡು ಇರ್ತಾರೆ, ಅದು ಸರಿ. ಆದರೆ ನಿಜವಾದ ಹೃದಯವಂತಿಕೆ ಅಂತ ಇದ್ದಾಗ ಯಾವಾಗಲಾದ್ರು ಬನ್ನಿ, ನಿಮ್ಮದೇ ಮನೆ ಅಂತ ತಿಳ್ಕೊಳ್ಳಿ ಅಂತ ಹೇಳುವ ಮಾತು ಹಿಂದಿನವ್ರು ಹೇಳ್ತಿದ್ರಲ್ಲ, ಅದೇ ಥರ ಕರಿಬೇಕು ಅಂತ ನನ್ನ ಇಷ್ಟ. ಅದರಿಂದ ನಮ್ಮ ಜೀವನದಲ್ಲಿ ಏನಾದ್ರು ಸಂತೋಷ ಅನುಭವಿಸ್ಬೇಕು, ಸಹಜ ಕ್ಷಣಗಳನ್ನು, ನಾಟಕವನ್ನು ಬಿಟ್ಟು ಅನುಭವಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ನಾವೆಲ್ಲರೂ ಇನ್ಮೇಲೆ ಇದನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.